ಪವನ್ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಈಸ್ ಆನ್ ಲೈವ್ ಚಾಟ್. ಎಸ್, ಲೆಟ್ಸ್ ಹ್ಯಾವ್ ಕನ್ವರ್ಸೇಷನ್. ಓಕೆ ಪವನ್, ಈ ಪರಿಷತ್ ಚುನಾವಣೆ ಪ್ರಕ್ರಿಯೆ ಬಹಳ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ನಮ್ಮ ಶಾಸಕರು ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡುವಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಗಮನಿಸಬಹುದಾದಂಥ ಹೈಲೈಟ್ಸ್ ಏನು, ಇವತ್ತು ನಡೆದಿರುವಂಥ ಹೈಲೈಟ್ಸ್ ಜೊತೆಗೆ ಮುಂದಾಗಬಹುದಾದಂಥ ಪರಿಣಾಮಗಳನ್ನು ಗಮನದಲ್ಲಿಟ್ಕೊಂಡು ಐ ವಾಂಟ್ ಯು ಟು ಅನಲೈಸ್ ದಿಸ್ ಪ್ರಾಸೆಸ್. ಪ್ಲೀಸ್ ಗೋ ಹೆಡ್. ರಾಘವ್, ಫಸ್ಟು ಇವತ್ತಿನ ಹೈಲೈಟ್ಸ್ ಅಂದರೆ 8 ಜನ ಅಭ್ಯರ್ಥಿಗಳಲ್ಲಿ 7 ಜನ ಗೆಲ್ಲಕ್ಕೆ ಅವಕಾಶ ಇದೆ. ಆ 7 ಜನ ಯಾರು ಅನ್ನೋದು ಒಂದು ಪಾಯಿಂಟು. ಇನ್ನೂ ಒಂದು ಪಾಯಿಂಟು, ಸಹಜವಾಗಿ JDSನವರು ತಮ್ಮ ಶಾಸಕರ ಮಧ್ಯೆ ಒಂದು ಸಮನ್ವಯತೆ ಕೊರತೆ ಕಾರಣವಾಗಿ ತಮ್ಮ ಶಾಸಕರನ್ನು ವಿಶ್ವಾಸಕ್ಕೆ ಇಟ್ಕೊಂಡಿದ್ದೀವಾ ಅನ್ನೋದೊಂದು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಮಾಡಿದಂಥ ಚುನಾವಣೆ ಇದು. ಗೋವಿಂದರಾಜು ಗೆಲ್ಲಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಯೂನಿವರ್ಸಲ್ ಸತ್ಯ. ಮತಗಳೇ ಇರಲಿಲ್ಲ. 18 ಶಾಸಕರು ಮತ್ತು BJP ಅವರು 6 ಜನ ಕೊಡ್ತೀವಿ ಅಂದರೆ 24 ಶಾಸಕರಾಗೋರು ಗೆಲ್ಲಲ್ಲ ಅನ್ನೋದು ಈ ಹಿಂದೆ ಏನು ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ ಅಂದೇ ಗೊತ್ತಾಗಿತ್ತು ಇವರು ಗೆಲ್ಲದಿಲ್ಲ ಅನ್ನೋದು. ಆದರೆ ಇಲ್ಲ ಒಂದು ಕಡೆ ತಮ್ಮ ಪಕ್ಷದ ಶಾಸಕರು ನಮ್ಮ ಹಿಡಿತದಲ್ಲಿದ್ದಾರೆ ಅನ್ನೋದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೊರಳಿಸಿದ ಒಂದು ದಾಳ. ಆ ದಾಳದಲ್ಲಿ ಈಗ ಸದ್ಯದ ಮಟ್ಟಿಗೆ ಸಿಕ್ಕಿಬಿದ್ರೆ GT ದೇವೇಗೌಡರು ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ಮತ್ತು ಹನೂರು ಮಂಜುನಾಥ್ ಹೆಸರನ್ನು MR ಮಂಜುನಾಥ್ ಹೆಸರನ್ನು ಕೇಳಿ ಬರ್ತಾ ಇದೆ. ಮತ್ತು ಇತ್ತ BJPಯಲ್ಲಿ ಬಂದಾಗಲೂ ಕೂಡ 3 ಜನ ಶಾಸಕರು ಉಚ್ಚಾಟಿತರಾಗಿದ್ದರು. ಹೆಬ್ಬಾರು ಮತ್ತು ಇವರು ST ಸೋಮಶೇಖರ್ ಹಾಗೂ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದರು. ಅದ್ರ ಮಧ್ಯೆ ಇವರು ಗಾಲಿ ಜನಾರ್ದನ್ ರೆಡ್ಡಿ BJP ಪಕ್ಷವನ್ನು ಜೊತೆ ಸೇರಿಕೊಂಡಿದ್ರು. ಇಲ್ಲಿ ವಿಷಯ 67 ಸ್ಥಾನಗಳಲ್ಲಿ 3 ಜನ ಉಚ್ಚಾಟಿತರಾಗಿದ್ದರು, ಇನ್ನು 64 ಶಾಸಕರಿದ್ದರು. ಇದ್ರ ಪೈಕಿ ಯಾರು ನಮಗೆ ಅಂದರೆ 67 ಜನ ಇದರಲ್ಲಿ ಲೆಕ್ಕ ಹಾಕಿದಾಗ ಕೂಡ ಎಷ್ಟು ಜನ ನಮ್ಗೆ ವೋಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು ಅವರಿಗೆ, ಅಂದರೆ BJP. ಹೌದು. ಹಾಗಾಗಿ 2 ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ರು. ಇಲ್ಲಿ ಹೆಬ್ಬಾರು ಮತ್ತು ST ಸೋಮಶೇಖರ್ ವೋಟ್ ಹಾಕಿಲ್ಲ ಅನ್ನೋದು ಜಗಜ್ಜಾಹೀರಾಯ್ತಾಯಿತು. ಮತ್ತು ಯತ್ನಾಳ್ ಅವರು ತಮ್ಮ ಯಥಾ ಪ್ರಕಾರದಂತೆ ತಮ್ಮ ಸಿದ್ಧಾಂತಕ್ಕೆ ಒಪ್ಪಿಕೊಂಡಂಥ ಪಕ್ಷಕ್ಕೆ ನಾನು ಮತದಾನ ನೀಡ್ತೀನಿ ಅಂತಂದೇಳಿ ನಿನ್ನೆ ನಿತಿನ್ ನಬಿ ಅವರಿಗೆ ಕ್ಲಿಯರ್ ಕಟ್ಟಾಗಿ ಫೋನ್ ಮಾಡಿ ಮತ್ತು ಪತ್ರವನ್ನು ಬರೆದು ಕೂಡ ಹೇಳಿದ್ದಾರಂತೆ. ಹಾಗಾಗಿ BJPಗೆ ವೋಟ್ ಹಾಕಿದ್ದಾರೆ. ಇಲ್ಲಿ 7 ಸ್ಥಾನಗಳು ಗೆಲ್ಲೋದು ಕನ್ಫರ್ಮ್ ಆಯಿತು. ಆದರೆ ಕಾಂಗ್ರೆಸ್ 5ನೇ ಸ್ಥಾನಕ್ಕೆ ವಿನಯ್ ಕಾರ್ತಿಕ್ ಅವ್ರನ್ನ ಕಣಕ್ಕಿಳಿಸಿದ್ದು ಅಚ್ಚರಿಯಾಗಿತ್ತು. ಕಾಂಗ್ರೆಸ್ನಲ್ಲಿ ಮತ ಇದ್ರೂ ಹೆಚ್ಚುವರಿ 3 ಮತ ಬೇಕಿತ್ತು. ಆ 3 ಮತಗಳು ಯಾವುವು ಅನ್ನೋದು ಪ್ರಶ್ನೆ ಆಗಿತ್ತು. ಯಾವುದು? ಕಾಂಗ್ರೆಸ್ನಲ್ಲಿ 140 ಶಾಸಕರು, 135 ಶಾಸಕರು ಇದ್ದರು. ಈ 135 ಶಾಸಕರ ಪೈಕಿ ಅವರಿಗೆ ಗೌರಿಬಿದನೂರು MLA ಮತ್ತು ಪಾಂಡವಪುರ MLA ಹಾಗೂ ಹರಪನಹಳ್ಳಿ MLA ಲತಾ ಮಲ್ಲಿಕಾರ್ಜುನ್, ಈ 3 ಜನರ ಬೆಂಬಲ ಇತ್ತು. ಇನ್ನಿಬ್ಬರು ಯಾರು ಅನ್ನೋ ಪ್ರಶ್ನೆ ಬಂತು. ಅಂದರೆ ಅಲ್ಲಿಗೆ 35 3 138 ಶಾಸಕರಾದರು. 28 ಶಾಸಕರನ್ನು ಅವರು ಒಂದೊಂದು ಪ್ರಾಶಸ್ತ್ಯ ಇದಕ್ಕೆ ಹೋದ್ರು. ಅಂದರೆ ಸೀನಿಯರ್ನ 15 ಜನ, ಇನ್ನು 13 ಜನ ಜೂನಿಯರ್ಸ್ನ ಹಾಕಿ 28 ಮತಗಳನ್ನು ಒಬ್ಬೊಬ್ಬ ಅಭ್ಯರ್ಥಿಗೆ ಅಂದರೆ 5 ಜನ ಅಭ್ಯರ್ಥಿಗೆ ಭಾಗ ಮಾಡಿ 140 ಶಾಸಕರನ್ನು ಮತದಾನ ಮಾಡಿಸೋದಕ್ಕೆ ಕೇಳಿದ್ರು. ಅಲ್ಲಿ 2 ಶಾಸಕರ ಕೊರತೆ ಇತ್ತು. ಆ ಶಾಸಕರು ಯಾರು ಅಂತಂದು ನೋಡಿದಾಗ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇದ್ದರು. 140 ಆದರು. 5 ಸ್ಥಾನಗಳು ಅವರಿಗೆ ಕನ್ಫರ್ಮ್ ಆಯಿತು. ವಿನಯ್ ಕಾರ್ತಿಕ್, ಯಾರೋ BK ಹರಿಪ್ರಸಾದ್, ತಿಪ್ಪಣ್ಣ ಮತ್ತು ಶಿವಣ್ಣ, ಇವರು 5 ಜನ ಕಂಪ್ಲೀಟ್ ಆಯಿತು. ಓಕೆ, ಐ ಗಾಟ್ ಇಟ್. ಈಗ ಪ್ರಶ್ನೆ ಜನಸಾಮಾನ್ಯರು ಕಾಡುವ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಯಾವ ಕಾರಣದಿಂದ ಜನಾರ್ದನ್ ರೆಡ್ಡಿ ಇಲ್ಲಿ ಅಡ್ಡ ಮತದಾನ ಮಾಡಿದರು ಅಥವಾ ಬೇರೆ ಪಕ್ಷಕ್ಕೆ ಸದಸ್ಯರನ್ನು ಇಲ್ಲಿ ಆಯ್ಕೆ ಮಾಡೋಕೆ ಮುಂದಾದರೂ ಅನ್ನೋ ಪ್ರಶ್ನೆಗೆ ವಾಟ್ ಮೈಟ್ ಬಿ ದ ಸ್ಟ್ರಾಂಗ್ ಆನ್ಸರ್? ರಾಘವ್, BJP ಪಕ್ಷದಲ್ಲಿ ತನ್ನನ್ನು ಚೆನ್ನಾಗಿ ನಡೆಸ್ಕೊಂಡಿಲ್ಲ ಅನ್ನೋದು ಜನಾರ್ದನ್ ರೆಡ್ಡಿ ಹಿಂದಿನ ವಾದ ಆಗಿತ್ತು. ಈಗ ಅವರು ಪಕ್ಷಕ್ಕೆ ಒಪ್ಕೊಂಡಿದ್ದಾರೆ, ಪಕ್ಷವನ್ನು ಆಲಂಘಿಸಿದ್ದಾರೆ. ಅವರು ಪಕ್ಷವನ್ನು KRPS ಪಕ್ಷವನ್ನು ವಿಲೀನ ಮಾಡಿದ್ದಾರೆ BJP ಜೊತೆ. ಹೀಗಾಗಿ ಅವರು ಪಕ್ಷದ ಶಾಸಕನಾಗಿದ್ದಾರೆ. ಯಾರು? BJP ಪಕ್ಷದ ಶಾಸಕನಾಗಿ ಗಾಲಿ ಜನಾರ್ದನ್ ರೆಡ್ಡಿ ಇದೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ವೈಯಕ್ತಿಕ ಹೇಳಿಕೆಗಳಿಂದಾಗಿ ಉಚ್ಚಾಟನೆ ಆಗಿದ್ದಂಥವರು ಯಾರು? ಯತ್ನಾಳ್ ಹೊರಗಿದ್ರು ಕೂಡ ತನ್ನ ಸಿದ್ಧಾಂತಕ್ಕೆ ಒಪ್ಪಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ BJPಗೆ ನಾನು ಮತದಾನ ಮಾಡ್ತಿದ್ದೀನಿ ಅನ್ನೋದು ಅವರು ನಿನ್ನೆದಿಂದಲೇ ಕ್ಲಿಯರ್ ಮಾಡಿದರು. ಆದರೆ ಒಲ್ಲದ ಮನಸ್ಸಿನಲ್ಲಿ ನೀವು ಹೇಳಿದ್ರಲ್ಲ, ಬಾಂಬೆ ಟೀಮಲ್ಲಿದ್ದಾರಲ್ಲ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್, ಅವರು ಬೇಸಿಕಲಿ ಕಾಂಗ್ರೆಸ್ ಅವರಿಗೆ BJP ಮನೆ ಒಪ್ಕೊಂಡಿರಲಿಲ್ಲ. ಅವರು ಡೇ 1 ಗೆದ್ದ ಮರುಕ್ಷಣದಿಂದಲೇ ಅವರು BJP ವಿರುದ್ಧ ಬಂಡಾಯ ಸಾರ್ಕೊ ಬಂದವರು.
ಅಂತೂ ಇಂತೂ 2 ವರ್ಷ ಅವ್ರನ್ನ ಅನುಸರಿಸ್ಕೊಂಡು ಕೊನೆಗೆ ಬಿ ಜೆ ಪಿಯವರು ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವರಿಗೆ ಬೇಕಾಗಿದ್ದು ಅಂದರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅನ್ನಂಗೆ. ಹಂಗಾಗಿ ಅವರು ಬಿ ಜೆ ಪಿ ಉಚ್ಚಾಟನೆ ಮಾಡಿದ್ದೇ ತಡ ಅವರು ಕಾಂಗ್ರೆಸ್ ಜೊತೆ ಹೋಗಿ ಸೇರ್ಕೊಂಡ್ರು. ಕಾಂಗ್ರೆಸ್ಗೆ ಇವತ್ತು Okay, ಈ ಮತ ಹಾಲು ಅನ್ನ ಈಗ ಯಾರಿಗೆ ಮೊಸರನ್ನ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಥ್ಯಾಂಕ್ ಯು ಪವನ್, ತಮ್ಮೆಲ್ಲ ಡಿಟೇಲ್ಡ್ ಅನಾಲಿಸಿಸ್ಗಾಗಿ. ಓಕೆ, ಲೆಟ್ಸ್ ಮೂವ್ ಆನ್.